ಓಂ ಓಂ ಪಂಚಾನನ ತನುದ್ಭೂತಾನ್ ಪಂಚಾಕ್ಷರ ಮನುಪಮಾನ್ ಪಂಚ ಸೂತ್ರಕೃತೋ ವಂದೇ ಪಂಚಾಚಾರ್ಯಾನ್ ಜಗದ್ಗುರುನ್ ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ. ಪ್ರವಚನಾರಂಭ ಕಾಲದಲ್ಲಿ ಪ್ರಾತಸ್ಮರಣೀಯರಾಗಿರತಕ್ಕಂಥ ಜಗದಾಚಾರ್ಯರನ್ನ, ಈ ಕ್ಷೇತ್ರದ ಒಡತಿಯಾಗಿರ್ತಕ್ಕಂಥ ಜಗನ್ಮಾತೆ ಗ್ರಾಮ ದೇವತೆ ದ್ಯಾವಮ್ಮ ತಾಯಿಯನ್ನ ಮತ್ತು ಕುರುಕುಂದಿ ಗ್ರಾಮದಲ್ಲಿರತಕ್ಕಂಥ ಎಲ್ಲ ದೈವಗಳನ್ನ, ಸದ್ಗುರು ಮಹಾಂತೇಶ್ವರರನ್ನ ಹೃನ್ಮಂದಿರದಲ್ಲಿ ಧ್ಯಾನ ಮಾಡ್ತಾ ಇಂದಿನ ಈ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರತಕ್ಕಂಥ ಅನುಭಾವಿಗಳು, ಜನಪ್ರಿಯ ಪ್ರವಚನಕಾರರು, ಪೂಜ್ಯರು ಆಗಿರತಕ್ಕಂಥ ಶಾಪೂರ್ನ ಏಕದಂಡಿ ಮಠಾಧ್ಯಕ್ಷರಾಗಿರತಕ್ಕಂಥ ಶ್ರೀ ಕಾಳಹಸ್ತೀಂದ್ರ ಮಹಾಸ್ವಾಮಿಗಳವರಲ್ಲಿ ಭಕ್ತಿಪೂರ್ವಕ ಶರಣುಗಳನ್ನು ಸಮರ್ಪಣೆ ಮಾಡಿ, ಇಲ್ಲಿವರೆಗೆ ಸುಂದರವಾಗಿರತಕ್ಕಂಥ ರೀತಿಯಿಂದ ಸಂಗೀತ ಸುಧೆಯನ್ನ ಹರಿಸಿರತಕ್ಕಂಥ ಗಾನ ಕೋಗಿಲೆ ಬೂದಯ್ಯ ಸ್ವಾಮಿ ಗವಾಯಿಗಳವರೇ, ಅತ್ಯದ್ಭುತವಾಗಿರ್ತಕ್ಕಂಥ ತಬಲಾವಾದನ ಮಾಡ್ತಕ್ಕಂಥ ತಬಲಾವಾದನ ಚತುರ, ಬಹಳ ಸುಂದರವಾಗಿ ತಬಲಾ ಸಾಥ್ ಮಾಡ್ತಾರೆ. ಅಂಥ ಯುವ ಕಲಾವಿದರಾಗಿರ್ತಕ್ಕಂಥ ಬಸವರಾಜ್ ಅವರೇ ಕಾರ್ಯಕ್ರಮದ ಸಂಚಾಲನೆಯನ್ನ ಸುಂದರವಾಗಿರ್ತಕ್ಕಂಥ ರೀತಿಯಿಂದ ನೆರವೇರಿಸತಕ್ಕಂಥ ಕುರುಕುಂದಿ ಗ್ರಾಮದ ಶ್ರೀ ಚೆನ್ನಯ್ಯ ಸ್ವಾಮಿ ಅವರೇ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿ ಕಾರ್ಯಕ್ರಮದಲ್ಲಿ ಭಕ್ತಿ ಭಾವದಿಂದ ಪಾಲ್ಗೊಂಡಿರ್ತಕ್ಕಂಥ ಕುರುಕುಂದಿ ಗ್ರಾಮದ ಮತ್ತು ಸುತ್ತಮುತ್ತಲಿನ ಅನೇಕ ಗ್ರಾಮಗಳ ಪಟ್ಟಣಗಳಿಂದ ಆಗಮಿಸಿರತಕ್ಕಂಥ ಸಮಸ್ತ ಶರಣಿಯರೇ, ನೀವೆಲ್ಲರೂ ಕೂಡ ಭಗವಂತನ ಸ್ವರೂಪರಂತ ಭಾವಿಸಿ ನಿಮ್ಮೆಲ್ಲರ ಆತ್ಮ ಜ್ಯೋತಿಗೆ ಶರಣಾರ್ಥಗಳು. ಶಿವಭಕ್ತಿಯ ತವರು ಮನೆಯಾಗಿರತಕ್ಕಂಥ ಕುರುಕುಂದಿ ಗ್ರಾಮದಲ್ಲಿ ಗ್ರಾಮ ದೇವತೆಯ ಜಾತ್ರೆಯ ಅಂಗವಾಗಿ ಹಮ್ಮಿಕೊಂಡಿರತಕ್ಕಂಥ ಆಧ್ಯಾತ್ಮಿಕ ಪ್ರವಚನದ ಕಾರ್ಯಕ್ರಮ ಅನ್ನದಾಸೋಹ, ಜ್ಞಾನ ದಾಸೋಹದೊಂದಿಗೆ ಬಹಳ ವೈಭವದಿಂದ ಸಾಗಿ ಬರ್ತಕ್ಕಂಥದ್ದಾಗ್ತಾ ಇದೆ. ಇದೆಲ್ಲನೂ ಕೂಡ ನಿಮ್ಮ ಭಕ್ತಿಯ ಫಲ, ಆ ದೇವಿಯ ಆಶೀರ್ವಾದ ಅಂತ ಹೇಳಿದ್ರೆ ಏನು ತಪ್ಪಾಗ್ಲಾರ್ದು. ಇರ್ಲಿ, 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾದಂಥ ಅರಿವಿನಿಂದ ಕೂಡ್ಕೊಂಡಿರತಕ್ಕಂಥ ಈ ಮಾನವ ಜನ್ಮಕ್ಕೆ ನಾವು ಬಂದ ಬಳಿಕ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಸುಖ ಪ್ರಾಪ್ತಿ ಮಾಡ್ಕೋಬೇಕಂತ ಶಾಸ್ತ್ರಕಾರರು ಹೇಳ್ತಾನ ಬಂದಿರತಕ್ಕಂಥವ್ರು ಆಗ್ತಾ ಇದ್ದಾರೆ. ಯಾಕಂದ್ರ ಹೇಳ್ತಾರ, ಕೆಲವು ಮಂದಿ ಏನ್ ತಿಳ್ಕೊಂಡಿರ್ತಾರೆ ಈ ಜೀವನ ಅಂತಂದ್ರ, जिंदगी में क्या है, चलो खाना पीना मजा उड़ाना, 4 दिन की जिंदगी है, चलो जाएंगे हैदराबाद, ತಿಂದು ಕೊಡದ ಮಜಾ ಮಾಡಿ ಹೋಗ್ಬಿಡಮ್. ಇದಿಷ್ಟ ಜೀವನ ಅಲ್ಲ ಹೇಳ್ತಾರ. ಅದಕ್ಕ ಅರಿದೊಡೆ ಶರಣ, ಮರೆದೊಡೆ ಮಾನವ. ನಾವು ಸ್ವಲ್ಪ ವಿಚಾರ ಮಾಡ್ಬೇಕು. ಅದಕ್ಕ ಭಜನೆಗ ಹಾಡ್ತಿರ್ತಾರ ನೋಡ್ರಿ, ಏನಂತ, ನನ್ನೊಳಗ ನಾ ತಿಳ್ಕೊಂಡೆ, ನನಗೆ ಬೇಕಾದ ಗಂಡನ ಮಾಡಿಕೊಂಡೆ, ನನಗೆ ಬೇಕಾದ ಗಂಡನ ಮಾಡಿಕೊಂಡೆ. ನನ್ನೊಳಗ ನಾನು ತಿಳಿಬೇಕಂತ
ನನ್ನೊಳಗೆ ನಾ ತಿಳಿದು ನಡೆದಾಗ ನಮ್ಮ ಜೀವನ ಪಾವನ ಆಗ್ತದಂತ, ನಮ್ಮ ಜೀವನ ಉದ್ಧಾರ ಆಕತ್ತಂತ. ಅದಕ್ಕೆ ಈ ಅರಿವಿನ ಜನ್ಮಕ್ಕೆ ಬಂದ ಬಳಿಕ ನಾವು ಪಾವನ ಆಗ್ಬೇಕಾದ್ರೆ ಮೊದಲು ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ಶಾಸ್ತ್ರಕಾರ ಹೇಳ್ತಾರ, ತದ್ವಿಜ್ಞಾನಾರ್ಥಂ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸ ಗುರುಮೇವಾಭಿಗಚ್ಚೇತ್. ನೋಡ್ರಿ, ಭಗವತಿ ಶ್ರುತಿ ಶಾಸ್ತ್ರದಲ್ಲಿ ಮಹಾತ್ಮರು ಹೇಳ್ತಾರ. ದೇವೇಂದ್ರ ಸ್ವಾಮಿಗಳು ಇವರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಇವ್ರ ತಂದೆಯವರಿದ್ರು. ವೇದಾಂತ ಶಾಸ್ತ್ರವನ್ನ, ನಿಜಗುಣ ಶಾಸ್ತ್ರವನ್ನ ಅವ್ರ ಬಾಯಲ್ಲಿ ಕೇಳಬೇಕು. ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನ ಮೂರ್ತಿನ 1 ತಿಂಗಳ 3 ತಿಂಗಳ 1 ವರ್ಷ ಬಹಳ ಆನಂದವಾಗಿ ಆತ್ಮಾನಾತ್ಮ ವಿವೇಕವನ್ನು ಬಿಡಿಸಿ ಬಹಳ ಭಕ್ತರಿಗೆ ಬೋಧ ಮಾಡ್ತಾ ಬರ್ತಕ್ಕಂಥವ್ರಾಗ್ತಾ ಇದ್ರು. ಇವ್ರು ಬಹಳ ಸಾಲಿ ಕಲ್ತಿಲ್ಲ, ಆದ್ರೆ ಕೊನೆಗೆ ತಂದೆ ಮತ್ತು ಗುರುವಾಗಿರ್ತಕ್ಕಂಥ ದೇವೇಂದ್ರ ಸ್ವಾಮಿಗಳು, ನೋಡಪ್ಪ ನಿನಗ ಸರಸ್ವತಿ ಒಲಿತಾಳ ಹೋಗಂತ ಸಂಪೂರ್ಣವಾಗಿ ಆಶೀರ್ವಾದ ಮಾಡಿದಾಗ ಆ ಆಶೀರ್ವಾದ ಫಲನ ಅದ್ಭುತವಾದಂತ ಜ್ಞಾನವನ್ನ ಕರುಣಿಸಿಬಿಟ್ಟು. ತಾಯಿ ದ್ಯಾಮವ್ವ, ತಾಯಿ ಸರಸ್ವತಿ, ಅವ್ರದ್ದು ಸರಸ್ವತಿ ಪೀಠ, ಅವ್ರದ್ದು ಏಕದಂಡಿಗೆ ಮಠ ಅಂದ್ರ ಸರಸ್ವತಿ ಪೀಠ. ವಿಶ್ವಕರ್ಮ ಜಗದ್ಗುರುಗಳು ಅವರು. ವಿಶ್ವಕರ್ಮ ಅವರು ನಾಡಿನ ತುಂಬಾ ಅನೇಕ ಶಿಷ್ಯರದಾರ. ಅದಕ್ಕ ಗುರುವಿನ ಆಶೀರ್ವಾದ ಸಿಕ್ತಂದ್ರ, ಮಹಾತ್ಮರ ಆಶೀರ್ವಾದ, ಗುರುವಿನ ಆಶೀರ್ವಾದ, ಶರಣರ ಆಶೀರ್ವಾದ ಸಿಕ್ತಂದ್ರ ದಾಡ್ಡಿದ್ದವ ಶಾಣೆ ಹಾಕನ, ಬಡವಿದ್ದವ ಅತ್ಯಂತ ಶ್ರೀಮಂತ ಆಗಿಬಿಡ್ತಾನಂತ. ಶ್ರೀಮಂತ. ಅದಕ್ಕೆ ಉದಾಹರಣೆ ಅಂದ್ರ ಇವ್ರನ್ನ ಸಣ್ಣವಿದ್ದಾಗ ನೋಡ್ತೀನಿ, ಈಗೂ ನೋಡ್ತೀನಿ ಅವ್ರನ್ನ. ನಾನು ಸುಮಾರು 48 ವರ್ಷ ಆತು ಇಲ್ಲಿ ಬಂದು. ನಮಗೆ 48 ವರ್ಷದಿಂದ ಇಡೀ ಶಾಪುರ ತಾಲೂಕು, ಗುಲ್ಬರ್ಗ ಜಿಲ್ಲಾ ಎಲ್ಲಾನು ಕೂಡ ಬಹಳ ಒಡನಾಟ ಇರ್ತಕ್ಕಂಥದ್ದು. ಇಡೀ ಶಾಪುರು 48 ವರ್ಷದಿಂದನೇ ನಮಗೆಲ್ಲ ಹಿರಿಯರು, ಭಕ್ತರು ಎಲ್ಲರೂ ಗುರುತರು. ಎಲ್ಲ ಅದ್ಭುತ ಕಾರ್ಯಕ್ರಮಗಳು ಅವಾಗಿಂದ ಮಾಡ್ಕೊಂತ ಬಂದೀವಿ ಶಾಪುರದೊಳಗ. ಈಗ ವಯಸ್ಸಿನ ಧರ್ಮ ದೂರ ಹೋಗ್ಯವಿ, ಬಿಟ್ಟಿವಿ, ಆ ಮಾತು ಬೇರೆ. ಅದಕ್ಕ ಉದಾಹರಣೆ ಹೇಳ್ಬೇಕಂದ್ರ ದೇವೇಂದ್ರ ಸ್ವಾಮಿಗಳು ಬ್ರಹ್ಮಜ್ಞಾನಿಗಳು ಮತ್ತು ದೇವಿಯ ಆರಾಧಕರು, ಮೌನೇಶ್ವರ ಮೇಲೆ ಅಪಾರವಾಗಿರ್ತಕ್ಕಂಥ ಭಕ್ತಿ ಇಟ್ಕೊಂಡಿರ್ತಕ್ಕಂಥವ್ರು, ಆಧ್ಯಾತ್ಮ ಜೀವಿ ಆದಂಥವ್ರು ಮಗನ ಕರೆದು, ತಮ್ಮ ಬಾಯಿಲಿ ಸಂಪೂರ್ಣವಾದ ಹಸ್ತ ಇಟ್ಟು ದೊಡ್ಡ ಪಂಡಿತನಾಗಿ ಜ್ಞಾನಿಯಾಗಿ ಜಗತ್ ಕಲ್ಯಾಣ ಮಾಡ್ತಾ ಬಾಳಂತ ಆಶೀರ್ವಾದ ಮಾಡಿಬಿಟ್ರಲ್ಲ. ಆ ಆಶೀರ್ವಾದ ಫಲದಿಂದ ಇವತ್ತಿನ ದಿವಸ ದೊಡ್ಡ ಕೀರ್ತಿವಂತರಾಗ್ಯಾರ, ಅದ್ಭುತ ಪ್ರವಚನಕಾರರಾಗಿ. ಅದಕ್ಕೆ ನೀವು ಕೂಡ ಇಷ್ಟು ಜನ ಬಂದಿರಲ್ಲ, ಸುಮ್ಮನೆ ಜಾತ್ರೆ ಮಾಡಕ್ ಹತ್ತೀರ ನೀವೇನ್ರ? ಯಾರು ಸುಮ್ಮನೆ ಮಾಡೋದಿಲ್ಲ, ಹೌದಲ್ಲ? ಉದ್ದೇಶ ಏನು? ನಮಗ ಮಳೆ ಬೆಳೆ ಚೆನ್ನಾಗಿ ಆಗ್ಬೇಕು, ನಮ್ಮೂರಾಗ ಇರ್ತಕ್ಕಂಥ ಎಲ್ಲ ಕಾಡಾಟ ದೂರ ಆಗ್ಬೇಕು, ನಮಗ ಪೀಡೆ ಪಿಶಾಚಿ ಪರಿಹಾರ ಆಗ್ಬೇಕು, ಆ ಗ್ರಾಮ ದೇವತೆ ದ್ಯಾಮವ್ವನ ಆಶೀರ್ವಾದ ಆಗ್ಬೇಕು, ಶರಣರ ಗುರುಗಳ ಆಶೀರ್ವಾದ ಸಿಗ್ಬೇಕಂತ ತಿಳ್ಕೊಂಡು ನಾವು ಸಂಪತ್ಶಾಲಿಗಳಾಗಬೇಕು, ಬಡತನ ದೂರ ಆಗ್ಬೇಕು, ನಮ್ಮೂರಿನ ಕೀರ್ತಿ ಎಲ್ಲ ಕಡೆ ಹಬ್ಬಬೇಕಂಬತಕ್ಕಂತ ಅದ್ಭುತವಾದಂತ ಸಂಕಲ್ಪ ಮಾಡಿ ಇಂಥ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ಏರ್ಪಾಡು ಮಾಡಿದ್ವಿ. ಅದಕ್ಕೆ ಇಷ್ಟು ಅದ್ಭುತವಾಗಿ ನಡಿಬೇಕಾದ್ರೆ ಸುಮ್ಮನೆ ನಡೆಯೋದಿಲ್ಲ ಅದು. ಇದಕ್ಕೆ ಮುಖ್ಯವಾಗಿ ಏನ್ ಬೇಕಪ್ಪ ಅಂತ ಕೇಳಿದ್ರೆ ನಿಮ್ಮ ತ್ಯಾಗದಿಂದ ಇದು ನಡೆದ. ಬಹಳಷ್ಟು ನೀವೆಲ್ಲರೂ ಕೂಡ ಪ್ರತಿಯೊಂದು ಸಮಾಜದವರು, ನಮ್ಮ ಹಡಪದ ಅಪ್ಪಣ್ಣನ ಬಳಗದವ್ರಾಗ್ಲಿ, ಮಾದಾರ ಹರಳೆಯನ ಬಳಗದವ್ರಾಗ್ಲಿ, ಡೋರ್ ಕಕ್ಕೈನವ್ರ ಬಳಗದವ್ರಾಗ್ಲಿ, ಅಂಬಿಗರ ಚೌಡಯ್ಯನವ್ರ ಬಳಗಲಾಗ್ಲಿ, ವಾಲ್ಮೀಕಿ ಮತದವ್ರಾಗ್ಲಿ, ಹಾಲು ಮತದವ್ರಾಗ್ಲಿ, ನಮ್ಮ ಹೇಮರೆಡ್ಡಿ ಮಲ್ಲಮ್ಮನ ಭಕ್ತರಾಗ್ಲಿ, ಬಸವಣ್ಣನ ಭಕ್ತರಾಗ್ಲಿ, ಎಲ್ಲರೂ ಕೂಡ ಊರಾಗ ಮಹೇಶ್ವರರಾಗ್ಲಿ, ಊರಾಗಿರ್ತಕ್ಕಂಥ ಎಲ್ಲರೂ ಕೂಡ ಭಕ್ತಿ ಭಾವದಿಂದ ಶಕ್ತಿ ಮೀರಿ ನೀವೆಲ್ಲರೂ ಕೂಡ ಪಟ್ಟಿ ಕೊಟ್ಟಿರಿ, ದಾನ ಮಾಡಿರಿ, ಶಕ್ತಿ ಮೀರಿ ಕೊಟ್ಟಿರಿ.
ಅಂದ್ರ ಇಂಥ ಅದ್ಭುತವಾದಂತ ಕಾರ್ಯಕ್ರಮ ನಿಮ್ಮ ಗ್ರಾಮದಲ್ಲಿ ನಡ್ಕೊಂಡು ಬರ್ತಕ್ಕಂಥದ್ದಾಗ್ತದೆ. ಬಹಳ ಒಳ್ಳೆ ಕೆಲಸ ಹೇಳ್ತಾರೆ ಶಾಸ್ತ್ರಕಾರರು. ಹಸ್ತಸ್ಯ ಭೂಷಣಂ ದಾನಂ, ಶ್ರೋತ್ರಸ್ಯ ಭೂಷಣಂ ಶಾಸ್ತ್ರಂ, ಹಸ್ತಸ್ಯ ಭೂಷಣಂ ದಾನಂ, ಶಾಸ್ತ್ರಂ ಸತ್ಯಂ ಕಂಠಸ್ಯ ಭೂಷಣಂ, ಶ್ರೋತ್ರಸ್ಯ ಭೂಷಣಂ ದಾನಂ, ಭೂಷಣೈ ಕಿಂ ಪ್ರಯೋಜನಂ ಅಂತ ಒಂದು ಶುಭಾಶಯ. ನಮ್ಮ ಕೈಗೇನು ಭೂಷಣಪ್ಪ? ಕೈಯಾಗ ಬರೀ ಬಂಗಾರ ಕಡೆ ಹಾಕ್ಯಣದಲ್ಲ. ಬಂಗಾರ ಕಡೆ ಹಾಕ್ಯಣದು, ಭಾಳ ಕಿಮ್ಮತ್ತಿನ ವಾಚ್ ಕಟ್ಕೊಳೋದು ಹೇಳ್ತಿರ್ತಾರಲ್ಲ. ಇಷ್ಟು ಲಕ್ಷದ ರಾಡೋ ವಾಚ್ರಿ, ಆ ವಾಚ್ರಿ, ಈ ವಾಚ್ರಿ. ಸಿದ್ದರಾಮಯ್ಯ ಕಟ್ಕೊಂಡನಲ್ಲ, ಯಾರೋ ಒಬ್ಬ ದುಬೈದಾಗ ಇದ್ದದ್ ಕೊಟ್ಟಾನ. ಏನಪ್ಪ 50 ಲಕ್ಷ ರೂಪಾಯಿದ್ದು ವಾಚ್ ಅದು. 50 ಲಕ್ಷ ರೂಪಾಯಿದ್ದು ಒಂದು ವಾಚ್. DK ಶಿವಕುಮಾರ್ ಅಂತದ ತರಿಸಿದಂತ. ಅದಕ್ಕೆ ಇದನ್ನ ಕಟ್ಕೊಂಡ್ರೆ ಯಾರ ಮುಖ್ಯಮಂತ್ರಿ ಹಾಕಿರ ಅಂತ ಹೇಳಿಬಿಟ್ಟಾರ. ಆಗ 50 ಲಕ್ಷ ಕೊಟ್ಟು ತರಿಸ್ಕೊಂಡು ಕಟ್ಕೊಂಡ್ ಬಿಟ್ಟ ಅಂತ ವಾಚ್. ಇರ್ಲಿ, ಅದಕ್ಕೆ ಬರೇ ವಾಚ್ ಕಟ್ಕೊಳ್ಳೋದು, ಉಂಗ್ರ ಇಟ್ಕೊಳ್ಳೋದು, ಬರೇ ಕಡೆ ಬಂಗಾರ ಕಡೆ ಹಾಕ್ಕೊಳ್ಳೋದು ಇವಿಷ್ಟ ಭೂಷಣ ಅಲ್ಲ ಅಂತ. ಕೈಗೆ ಯಾವ್ದು ಭೂಷಣ ಹಾಕ್ಬೇಡ್ರಿ ಅಂತ ಹೇಳಲ್ಲ. ಇದ್ರ ವಾಚ್ ಕಟ್ಕೊಳ್ರಿ, ಇದ್ರ ಉಂಗ್ರ ಹಾಕ್ಕೊಳ್ರಿ, ಬಂಗಾರ ಕಡೆ ಹಾಕ್ಕೊಳ್ರಿ, ಬೇಡ ಅನ್ನಂಗಿಲ್ಲ. ಆದ್ರೆ ನಿಜವಾದ ಕೈಗೆ ಯಾವ್ದು ಭೂಷಣಪ್ಪ ಅಂತಂದ್ರ ಹಸ್ತಸ್ಯ ಭೂಷಣಂ ದಾನಂ. ದಾನ ಮಾಡ್ಬೇಕು ಕೈ ಎತ್ತಿ. ದುಡಿದ್ರಾಗ ನೀವು 12 ನಿಮ್ಮ ಮನೆಗೆ ಇಟ್ಕೊಂಡ್ರೆ ಒಂದು 4 ಬೇಡ, 90 ಪೈಸೆ ಇಟ್ಕೊಂಡ್ರ 10 ಪೈಸೆ ಆದ್ರೂ ಕೂಡ ನೀವೇನಪ್ಪ ಅಂದ್ರ ಧರ್ಮ ಕಾರ್ಯಕ್ಕೆ, ಧರ್ಮ ಗುರುವಿಗೆ, ಧರ್ಮ ಕಾರ್ಯಕ್ಕೆ, ಗುಡಿ ಗುಂಡಾರಕ್ಕ, ಏನಪ್ಪ ಮಠ ಮಂದಿರಕ್ಕೆ ನೀವೊಂದು 10 ಪೈಸೆ ಆದ್ರೂ ಕೂಡ ತ್ಯಾಗ ಮಾಡ್ಬೇಕಂತ. ತ್ಯಾಗ ಮಾಡ್ಲಂತ ಅದಕ್ಕೆ ಭಕ್ತನ ಕೈ ಏನಂತಾರ, ಯಾವಾಗ್ಲೂ ಕೆಳಗಿಲ್ಲ ಅಂತ. ಭಕ್ತನ ಕೈ ಯಾವಾಗಿರುತ್ತ? ಮ್ಯಾಕ ಇರುತ್ತಂತ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರ, ಬೇಡು ಬೇಡಲೆ ಗುರುವೆ, ತನುವ ಬೇಡಿದಡಿವೆ, ಮನವ ಬೇಡಿದಡಿವೆ, ಧನವ ಬೇಡಿದಡಿವೆ. ನೋಡ್ರಿ, ಏನ್ ಬೇಡ್ತಿ ಬೇಡ ನೀನು? ತನುವ ಬೇಡಿದಡಿವೆ, ಮನವ ಬೇಡಿದಡಿವೆ, ಧನವ ಬೇಡಿದಡಿವೆ. ಅದಕ್ಕೆ ಬೇಡು ಬೇಡಲೆ ಗುರುವೆ. ಎಲೈ ಗುರುನಾಥ ಪರಮಾತ್ಮ, ಏನ್ ಬೇಡ್ತೀರಿ ಬೇಡ್ರಿ, ಬೇಡಿದ್ದನ್ನ ನಾ ಕೊಡ್ತೀನಿ ಅಂತ ತಿಳ್ಕೊಂಡು ಭಕ್ತಿಯ ಪ್ರತಿಜ್ಞೆಗಳನ್ನು ಮಾಡ್ಯಾರ ಬಸವಣ್ಣ. ಅದಕ್ಕೆ ಕೈಗೇನು ಭೂಷಣಪ್ಪ? ಸತ್ಕಾರ್ಯಕ್ಕೆ ದಾನ ಮಾಡ್ತಕ್ಕಂಥದ್ದ ಭೂಷಣ. ಇನ್ನ ಗಂಟ್ಲ ಕುತ್ತಿಗೆ ಅಂತೀವಲ್ಲ, ಕುತ್ತಿಗೇನು ಭೂಷಣ? ಬಂಗಾರ ಚೈನ್ ಹಾಕ್ಯಣದು, ಹೆಣ್ಮಕ್ಳು ಬರೇ ಸಾಮಾನು ಹಾಕ್ಯಣದು ಇಷ್ಟ ಅಲ್ಲ. ಏನು ಭೂಷಣ ಅಂತ ಕೇಳಿದ್ರ ಸತ್ಯಂ ಕಂಠಸ್ಯ ಭೂಷಣಂ. ಸತ್ಯವನ್ನ ಸಾಧ್ಯ ಆದಷ್ಟು ಸತ್ಯವನ್ನ ಮಾತಾಡ್ಬೇಕಂತ. ಒಬ್ಬೊಬ್ರು ಮಾತಾಡ್ತಾರ, ಅಲ್ಲಿ ನೀರು ದಬ ಹರಿತಿತ್ತಂದ್ರ ಅವ ಹೆಚ್ಚಿ ಸಾಯ್ತೀನಿ ಅಂದ್ರೆ ಒಂದು ಹನಿ ನೀರು ಇರಂಗಿಲ್ಲ. ಸುಳ್ಳ, ಬರೇ ಸುಳ್ಳ ಅಂತ. ಸುಳ್ಳು ಇರಬಾರ್ದು, ಕರೆ ಮಾತಾಡ್ಬೇಕು. ಮತ್ ಕಿವಿಗೇನು ಭೂಷಣ? ಬೆಂಡಾಲಿ, ಬೂಡಿ ಕಡ್ಡಿ ಏನೇನು ಇಟ್ಕೊಂಡಿರ್ತಾರಲ್ಲ ಹೆಣ್ಮಕ್ಳು. ತಾಲೂಕ, ಜಿಲ್ಲಾ, ಒಬ್ಬೊಬ್ರು ನೋಡ್ಬೇಕ್ರಿ ಸಣ್ಣ ಕಿವಿ, ಇಲ್ಲಿ ಸಣ್ಣ ತೂತಿರ್ತಾರ, ಅದ್ರಾಗು ಕಿವಿ ಕೇಳಕ್ಕೂ ಚಿಂತಿಲ್ಲ, ಚುಟ್ಕೊಂಡಿರ್ತಾರ. ಚುಟ್ಕೊಂಡಿರ್ತಾರ. ಅವು ಏನು ಬೆಂಡಾಲಿ, ಬುಗುಡಿ ಕಡ್ಡಿ, ತಾಲೂಕ, ಜಿಲ್ಲಾ ಏನು ಅವು ಬೇಡ ಸುದ್ದಿ ಅಲ್ಲ. ಚುಚ್ಕೋರಿ ಬೇಡ ಅನ್ನಂಗಿಲ್ಲ. ಅದ್ರ ಜೊತೆಗೆ ಏನ್ ಬೇಕಪ್ಪ ಅಂತ ಕೇಳಿದ್ರ ಕಿವಿಗೆ ಬರೇ ಚಾಡಿ ಮಾತು ಕೇಳೋದು, ಲೌಕಿಕ ಸುದ್ದಿ ಕೇಳೋದು ಇಷ್ಟೇ ಅಲ್ಲ. ಕಿವಿಗೆ ಏನು ಭೂಷಣ ಅಂತ ಕೇಳಿದ್ರ ಇಂಥ ಪುರಾಣ ಪ್ರವಚನವನ್ನು ಕೇಳ್ತಕ್ಕಂಥದ್ದು ಕಿವಿಗೆ ಭೂಷಣ ಅಂತ. ಮತ್ ಯಾರು ಪುರಾಣ ಕೇಳೋದಿಲ್ಲ, ಯಾರು ಕೈಯಿಂದ ದಾನ ಧರ್ಮ ಮಾಡೋದಿಲ್ಲ, ಯಾರು ಮತ್ತು ಒಳ್ಳೆ ಮಾತುಗಳನ್ನು ಆಡೋದಿಲ್ಲ ಅಂತಂದ್ರ ಅವ್ರಿಗೆ ಕೈ ಆಗ್ಲಿ, ಕಿವಿ ಆಗ್ಲಿ, ಬಾಯಿ ಆಗ್ಲಿ ಇದ್ರೆ ಏನ್ ಪ್ರಯೋಜನ? ಎಲ್ಲ ವ್ಯರ್ಥ ಅಂತ ಹೇಳ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕುರುಕುಂದಿ ಗ್ರಾಮದ ಹಿರಿಯರು ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮೂರಿನ ಜನ ಪಾವನಾಗ್ಲಿ, ಮೋಕ್ಷ ಮಾರ್ಗಕ್ಕೆ ಹೋಗ್ಲಿ, ಒಳ್ಳೆಯವರಾಗ್ಲಿ, ಗುರುಪುತ್ರರಾಗ್ಲಿ, ಜ್ಞಾನಿಗಳಾಗ್ಲಿ ಎಂಬತಕ್ಕಂಥ ಉದ್ದೇಶದಿಂದ ಏನಪ್ಪ ಅಂತಂದ್ರ ಗುರು ಸೇವೆಯನ್ನು ಮಾಡಬೇಕು, ಗುರುಭಕ್ತಿ ದುರಂಧರಾಗಬೇಕಂತ ತಿಳ್ಕೊಂಡು ನೀವೆಲ್ಲ ಮಹಾತ್ಮರನ್ನು, ಗುರುಗಳನ್ನು ಕರೆಸಿ ಒಂದು ಬಹಳ ವೈಭವದಿಂದ ಏನಪ್ಪ ಅಂದ್ರ ಈ ಕಾರ್ಯಕ್ರಮ ನಡೆಸ್ತಕ್ಕಂಥದ್ದು ಬಹಳ ಸ್ತುತ್ಯ ಅಂತ ಹೇಳ್ತಾ, ಮತ್ತು ಪ್ರಾರಂಭದಲ್ಲಿ ಒಂದು
ನೋಡ್ರಿ ಗುರುಸೇವಾ ಮಾಡಿದ್ರ ಎಷ್ಟು ಫಲ ಬರ್ತದ, ಭಕ್ತಿಯಿಂದ ಗುರುಸೇವಾ ಮಾಡಿದ್ರ ಎಷ್ಟು ಕೀರ್ತಿ ಬರ್ತದ ಅನ್ನೋದಕ್ಕೆ ಒಂದು ಸಣ್ಣ ದೃಷ್ಟಾಂತ ಕೊಟ್ಟು ಇವತ್ತಿನ ವಿಷಯಕ್ಕೆ ಬರ್ತೀನಿ.